ವಿರೋಧ ಪಕ್ಷದ ನಾಯಕ ಆಗಿದ್ದಾಗ 40%, 40% ಅಂತ ಆರೋಪ ಮಾಡಿದ್ರು. ಕಾಂಗ್ರೆಸ್ನ ಮರಿ ಲೀಡರ್ಗಳಿಂದ ಹಿಡಿದು ದೊಡ್ಡ ಲೀಡರ್ಗಳವರೆಗೂ ಬಿಜೆಪಿ ಸರ್ಕಾರದ ಮೇಲೆ ಮಾಡಿದ ಆರೋಪ 40% ಸರ್ಕಾರ, 40% ಸರ್ಕಾರ, 40% ಸರ್ಕಾರ ಅಂತ ಹೇಳಿದ್ರು. 1.5 ವರ್ಷ ಆಯಿತು. 40% ಕುರಿತಂತೆ ಯಾರ ಮೇಲೆ FIR ಹಾಕಿದ್ದಾರೆ ಅಂದ್ರೆ ಅವರು ಸುಳ್ಳು ಆರೋಪ ಮಾಡಿದ್ರು. ಈಗಲೂ ನಮ್ಮ ಮೇಲೆ ಮಾಡ್ತಿರೋ ಸುಳ್ಳು ಆರೋಪನೆ. ಒಂದು ವಿಷಯಾಂತರ ಮಾಡೋಕೆ, ಜನರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕೆ ಅವ್ರ ಮೇಲೆ ಆರೋಪ ಬಂದಿದೆ. ಅವ್ರ ಮೇಲೆ ಆರೋಪ ಬಂದ ತಕ್ಷಣನೇ ಇನ್ನೊಬ್ಬರ ಕಡೆ ಬೆಟ್ ಮಾಡ್ಕೊಡ್ಸೋದು. ಹಿಂದೆ ಈ ಸಾರ್ವಜನಿಕ ನಲ್ಲಿಗಳು ಹೆಚ್ಚಿತ್ತು. ಬಾವಿನಲ್ಲಿ ರಾಟೆಯಲ್ಲಿ ನೀರು ಸೇರ್ಬೇಕಿತ್ತು. ಆಗ ನಾನು ಕೊಡ್ಪಾನ ಮುಂದಿರ್ಬೇಕು. ಈಗ ಆಗಿದ್ದು ಅದೇನೆ. ಅವರು ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಉತ್ತರಿಸೋದ್ರ ಬದಲಿಗೆ ಬ್ಲಾಕ್ ಮೇಲ್ ಪೊಲಿಟಿಕ್ಸ್ನ ಶುರು ಮಾಡಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ನಿಮ್ಮನ್ನ ಕೈ ಕಟ್ಟಾಕಿದವ್ರು ಯಾರು? ಯಾಕೆ ಈ 1.5 ವರ್ಷ ಬಿಜೆಪಿ ಸರ್ಕಾರದಲ್ಲಿ ತಪ್ಪಾಗಿದ್ರೆ ಆಕ್ಷನ್ ಮಾಡಬಾರ್ದು ಅಂತ ಯಾರು ಫೀಸ್ ತೆಗೆದಿದ್ರಾ? ಯಾಕೆ 1.5 ವರ್ಷದಲ್ಲಿ ಯಾವ ಕಾರಣಕ್ಕೆ ಸುಮ್ಮನಿದ್ರಿ? 1.5 ವರ್ಷ ಸುಮ್ಮನಿದ್ದು ಉದ್ದೇಶ ನಾನು ಬೇಕಾದ್ದು ಮಾಡ್ತೀನಿ, ನೀವು ಕೇಳಬೇಡಿ ಅಂತ ಹೆದರ್ಸೋಕೆ ಸುಮ್ಮನಿದ್ರ? ಈಗ ಯಾಕೆ ಪ್ರಶ್ನೆ ಮುಂದಿಡ್ತಾ ಇದ್ರಿ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ಯಾರ ಕಾಲದಲ್ಲಿ ತಪ್ಪಾಗಿದ್ರು ತಪ್ಪೇ, ಕ್ರಮ ಆಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಆದರೆ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಬ್ಲಾಕ್ ಮೇಲ್ ರಾಜಕಾರಣ ಮಾಡಬೇಡಿ ಸರ್. ಹೊಂದಾಣಿಕೆ ರಾಜಕಾರಣ